ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವಾಗ ಸಿದ್ದಾಪುರದ ಹತ್ತಿರದಲ್ಲಿರೋ ಬಾನ್ಕುಳಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಕಾಶಿ ಹೆಸರಲ್ಲಿ ಕಾರ್ತಿಕ ಪೂಜೆಯನ್ನು ಅರೇಂಜ್ ಮಾಡಿಸಿದ್ವಿ, ಹಾಗಾಗಿ ಹೊರಟಿದ್ದೀವಿ. ಇನ್ನೊಂದೇನೆಂದರೆ, ಕೆಲವೊಂದು ಕಡೆ ಕರೆಕ್ಟ್ ಕಾರ್ತಿಕ ಮಾಸ ಮುಗಿದಾಗ ಪೂಜೆಗಳು ಅಂದರೆ ಕಾರ್ತಿಕ ಪೂಜೆಗಳು ಮುಗ್ದಿರುತ್ತೆ, ಬಟ್ ಕೆಲವೊಂದು ದೇವಸ್ಥಾನಗಳಲ್ಲಿ ಎಕ್ಸ್ಟ್ರಾ ಡೇಸ್ ಕೂಡ ಮಾಡ್ತಾರಲ್ವ, ಹಾಗಾಗಿ ಇಲ್ಲೂ ಕೂಡ ಅಷ್ಟೇ 28ರ ತನಕ ಇದೆ ಅಂತೆ ಈ ಮಂತು. ಅದಕ್ಕೆ ನಾವು ಇದು ಸ್ಯಾಟರ್ಡೇ ಪೂಜೆಯನ್ನು ಮಾಡಿಸಿದ್ದು. ನಾವು ಬಂದು ತಲುಪಿದಾಗ 7 ಗಂಟೆ ಆಗಿತ್ತು. ಇದು ಮಠದಲ್ಲಿರುವ ಶ್ರೀರಾಮದೇವರ ದೇವಸ್ಥಾನ ನೋಡಿ, ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿಯ ಕಾರ್ತಿಕ ದೀಪೋತ್ಸವ ಒಂಥರ ಸ್ಪೆಷಲ್ ಆಗಿರುತ್ತೆ, ಹಾಗಾಗಿ ನಾವು ಹೋದ ವರ್ಷ ಕೂಡ ಇಲ್ಲಿ ಮಾಡಿಸಿದ್ವಿ. ಈ ವರ್ಷ ಕೂಡ ಫೋನ್ ಮಾಡಿದರು, ಸೊ ಅದಕ್ಕೆ ಮಾಡಿಸೋಣ ಅಂದ್ಕೊಂಡು ಈ ವರ್ಷ ಕೂಡ ಮಾಡಿಸ್ತಾ ಇದ್ದೀವಿ. ಫಸ್ಟು ಇಲ್ಲಿ ಈ ರೀತಿಯಾಗಿ ದೀಪಗಳನ್ನು ಹಚ್ಕೊಂಡು ಹೋಗಿ ಗೋಸ್ವರ್ಗ ಅಂದರೆ ಗೋವುಗಳಿರುವ ಜಾಗ ಇದೆಯಲ್ವಾ, ಸೊ ಅಲ್ಲಿ ಮಧ್ಯದಲ್ಲಿ ಸಪ್ತ ಸನ್ನಿಧಿ ಅಂತ ಮಂಟಪ ಇದೆ. 4 ದಿಕ್ಕಲ್ಲೂ ನೀರಿರುತ್ತೆ. ಮಧ್ಯದಿಂದ ದೀಪಗಳನ್ನು ತೊಗೊಂಡೋಗಿ ಅಲ್ಲಿ ಇಡಬೇಕು. ನೋಡಿ, ಇವಾಗ ನಾವು ಗೋಸ್ವರ್ಗದ ಹತ್ರ ಬಂದಿದ್ದೀವಿ. ಆ ಕಡೆ ಈ ಕಡೆ ಎಲ್ಲ ನೀರಿದೆ, ಮಧ್ಯದಿಂದ ಹೋಗಬೇಕು. ಹಾಗೆಯೇ ಗೋಗಳೆಲ್ಲ ಇವಾಗ ರಾತ್ರಿಯಲ್ಲಿ ಮಲ್ಕೊಂಡಿರುತ್ತೆ, ಸೊ ಅದಕ್ಕೆ ಯಾವುದಕ್ಕೂ ಡಿಸ್ಟರ್ಬ್ ಮಾಡಬಾರ್ದು. ಸೊ ನಾವು ಜಸ್ಟ್ ಹೋಗಿ ಈ ರೀತಿಯಾಗಿ ದೀಪಗಳನ್ನು ಸಪ್ತ ಸನ್ನಿಧಿಯ ಮಧ್ಯದಲ್ಲಿ ಇಟ್ಟು ಬರಬೇಕು. ಈ ಬಾನ್ಕುಳಿ ಮಠದ ವಿಡಿಯೋ ಏನಾದರೂ ನೀವು ನೋಡಬೇಕಂದ್ರೆ ನಾನು ಬೇಕಾದರೆ ಲಿಂಕನ್ನು ಹಾಕಿರ್ತೀನಿ. ಡೇ ಟೈಮಲ್ಲಿ ಎಲ್ಲ ಗೋಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನೈಟ್ ಟೈಮಲ್ಲಿ ಗೋಗಳನ್ನೆಲ್ಲ ನೋಡೋಕ್ಕಾಗಲ್ಲ, ಎಲ್ಲ ಮಲ್ಕೊಂಡಿರುತ್ತೆ, ಹಾಗೆಯೇ ರೆಸ್ಟ್ ಮಾಡ್ತಾ ಇರುತ್ತೆ. ನೋಡಿ, ಇವಾಗ ಸಪ್ತ ಸನ್ನಿಧಿ ಅಂದರೆ ಮಧ್ಯದಲ್ಲಿ ಹೋಗಬೇಕು. ಇದೇ ನೋಡಿ ಸಪ್ತ ಸನ್ನಿಧಿ. ಒಂದು ಸುತ್ತನ್ನು ಹಾಕಿ ಮಧ್ಯದಲ್ಲಿ ದೀಪದ ತಟ್ಟೆಯನ್ನು ಇಡಬೇಕು. ಹಾಗೆಯೇ ಇಲ್ಲಿ ಮಧ್ಯದಲ್ಲಿ ಚಿಲುಮೆ ತೀರ್ಥ ಇದು ಇದೆ, ಬಾವಿ ಕೂಡ ಇದೆ. ಇದಕ್ಕೆ ಶ್ರೀರಾಮಚಂದ್ರ ಮಠದ ಸ್ವಾಮೀಜಿಗಳು ಶಕ್ತಿಯನ್ನು ತುಂಬುತ್ತಾರೆ. ಗೋಸ್ವರ್ಗಕ್ಕೆ ಹೋಗಿ ದೀಪಗಳನ್ನು ಹಚ್ಚಿ ಬಂದಾಯಿತು. ಇವಾಗ ಶ್ರೀರಾಮ ದೇವರ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬೇಕು, ನಂತರ ಪೂಜೆ ಶುರುವಾಗುತ್ತೆ. ಈ ಮಠದ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಗೋಸ್ವರ್ಗಕ್ಕೆ ಹೋಗಿ ಫಸ್ಟು ದೀಪಗಳನ್ನು ಇಟ್ಟು ಬಂದ ಮೇಲೆ ನಂತರ ಶ್ರೀರಾಮದೇವರ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬೇಕು. ಸೊ ನಾವು ಗೋಗಳಿಂದ ಎಷ್ಟೊಂದು ಪಡ್ಕೊಂಡಿದ್ದೀವಿ ಅಲ್ವಾ, ಅವುಗಳ ಋಣವನ್ನು ತೀರ್ಸೋಕ್ಕೆ ಆಗಲ್ಲ. ಹಾಗಾಗಿ ಏನೋ ಒಂಥರ ಖುಷಿ ಅನಿಸುತ್ತೆ ಇಲ್ಲಿಯ ಕಾನ್ಸೆಪ್ಟ್. ಇಲ್ಲಿ ಕಾರ್ತಿಕ ಪೂಜೆಯನ್ನು ಮಾಡಿಸ್ಬೇಕು ಅಂದರೆ ಒಂದಿನ ಮುಂಚಿತವಾಗಿ ಕಾಲ್ ಮಾಡಬೇಕು, ಯಾಕಂದರೆ ಅವರು ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಾವು ಏನು ತೊಗೊಂಡೋಗೋ ಹಾಗಿಲ್ಲ. ದೀಪವನ್ನು, ಎಣ್ಣೆಯನ್ನು, ಬತ್ತಿಯನ್ನು ಎಲ್ಲವನ್ನು ಹಾಕಿ ರೆಡಿ ಮಾಡಿ ಇಟ್ಟಿರ್ತಾರೆ. ನಾವು ಜಸ್ಟು ಹೋಗಿ ದೀಪವನ್ನು ಹಚ್ಚಿದರೆ ಆಯಿತು. ಆ ಥರ ಇಲ್ಲಿ ಪೂಜೆ ನಡೆಯುತ್ತೆ. ಇವಾಗ ಇಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ. 8 ಗಂಟೆ ಆಗಿತ್ತು ಪೂಜೆ ಸ್ಟಾರ್ಟ್ ಆದಾಗ. ಎಲ್ಲ ಮುಗಿಸ್ಕೊಂಡು ಬರಬೇಕಲ್ವಾ, ಗೋಸ್ವರ್ಗಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಹಚ್ಕೊಂಡು ಬರಬೇಕು. ಪೂಜೆಯ ನಂತರ ಪ್ರಸಾದವಾಗಿ ತೆಂಗಿನಕಾಯಿನ ಕೊಡ್ತಾರೆ, ಹಾಗೆ ಮತ್ತು ಅಡಿಕೆ, ಅದ್ರ ಜೊತೆಗೆ ವೈಟ್ ಪ್ರಸಾದ ಬರುತ್ತಲ್ಲ ಅದು, ಹೂವು, ಕುಂಕುಮವೆಲ್ಲ ಕೊಡ್ತಾರೆ. ಹಾಗೆಯೇ ಇನ್ನೊಂದೇನೆಂದರೆ, ಈ ಮಠಕ್ಕೆ ಹೋದಾಗ ತುಂಬ ಪಾಸಿಟಿವ್ ಫೀಲ್ ಆಗುತ್ತೆ. ಮತ್ತು ಇಲ್ಲಿರೋ ವರ್ಕರ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಡ್ಕೊಳ್ತಾರೆ. ಅಡುಗೆ ಬಡಿಸೋರಿಂದ ಹಿಡಿದು ಹಾಗೆಯೇ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾರಲ್ವ ಗೋಶಾಲೆಯಲ್ಲಿ ಎಲ್ಲ. ಸೊ ಎಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಡ್ಕೋತಾರೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ ಈ ಮಠಕ್ಕೆ ಹೋಗೋಕ್ಕೆ. ಪೂಜೆ ಎಲ್ಲ ಮುಗೀತು. ಫೈನಲ್ಲಾಗಿ ಇವಾಗ ಊಟಕ್ಕೆ ಬಂದ್ವಿ. ಈ ರೀತಿಯಾದ ಊಟ ಇತ್ತು, ಉಸ್ಲಿ ಇತ್ತು, ಹಾಗೆಯೇ ಕೋಸಂಬರಿ, ಸೌತೆಕಾಯ್ದು ಮತ್ತು ಅನ್ನ, ಸಾರು, ಮಂಡಕ್ಕಿ ಎಲ್ಲವೂ ಇತ್ತು. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.